ನಮಸ್ಕಾರ ಫ್ರೆಂಡ್ಸ್. ನನ್ನ ಜೀವನವೇ ಸರಿ ಇಲ್ಲ. ನನಗೆ ಈ ಜೀವನ ಸಾಕಾಗ್ಬಿಟ್ಟಿದೆ. ನಾನು ಅನ್ಕೊಂಡಾಗೆ ಏನೂ ಆಗ್ತಿಲ್ಲ. ನನ್ನ ಜೊತೆನೇ ಯಾಕೆ ಈ ತರ ಆಗುತ್ತೆ ಅಂತ ನನಗೆ ತಿಳಿತಾನೇ ಇಲ್ಲ ಅನ್ನೋ ಯೋಚನೆ ನಿಮ್ಗೂ ಬಂದಿದೆಯಾ? ಹಾಗಿದ್ರೆ ಖಂಡಿತವಾಗ್ಲೂ ಈ ಕಥೆನ ನೀವು ಕೇಳಲೇಬೇಕು. ಅದಕ್ಕೂ ಮುಂಚೆ ನೀವು ಏನಾದ್ರೂ ಸಖತ್ತಿಟ್ರು ಚಾನಲ್ಗೆ ಮೊದಲನೆಯದಾಗಿ ವಿಸಿಟ್ ಕೊಡ್ತಾ ಇದ್ರೆ ಈ ವಿಡಿಯೋ ಕೆಳಗೆ ಕಾಣಸಿಗುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಯ್ತಾ? ಬನ್ನಿ ಹಾಗಿದ್ರೆ ಕಥೆನ ಶುರು ಮಾಡೋಣ. ಒಂದು ದಿನ ಒಬ್ಬ ವ್ಯಕ್ತಿ ತೀವ್ರ ದುಃಖಿತನಾಗಿ ನನ್ನ ಜೀವನದಲ್ಲ ಏನೆಲ್ಲ ಆಯ್ತು, ನಾನು ಏನೆಲ್ಲವನ್ನು ಎದುರಿಸಿದೆ, ನನ್ನ ಜೊತೆ ಬರೀ ಕೆಟ್ಟದ್ದೇ ಆಗ್ತಿದೆ, ನಾನು ಅನ್ಕೊಂಡಾಗೆ ಏನೂ ಆಗ್ತಿಲ್ಲ, ನನ್ನ ಜೊತೆಗೆ ಯಾವಾಗ್ಲೂ ಯಾಕೆ ಈ ತರ ಆಗುತ್ತೆ ಅಂತ ತಿಳಿತಾ ಇಲ್ಲ. ಈಗ ನಾನು ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೇನೆ. ಅದಕ್ಕೆ ಎಲ್ಲವನ್ನು ಬಿಟ್ಟು ಹೋಗ್ಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ತನ್ನ ಗೆಳೆಯನ ಮುಂದೆ ಹೇಳ್ಕೊಳ್ತಾನೆ. ಅದಕ್ಕೆ ಗೆಳೆಯ ಹೇಳ್ತಾನೆ, ಜಗತ್ತಿನಲ್ಲಿ ಯಾರಿಗೂ ಆಗದ್ದು ನಿನಗಾಗಿದೆಯಾ? ಅವರೆಲ್ಲರೂ ಎದುರಿಸದೆ ನಿನ್ನ ಹಾಗೆ ತಲೆ ತಪ್ಪಿಸಿಕೊಂಡು ಹೋಗ್ತಿದಾರಾ ಎಂದು ಕೇಳ್ತಾನೆ. ಬೇರೆಯವರಿಗೆ ಏನಾಯ್ತು ಅದು ನನಗೆ ತಿಳಿದಿಲ್ಲ, ನನಗೆ ಮಾತ್ರ ಜೀವನ ಬಹಳ ಕಷ್ಟ ಅನಿಸ್ತಾ ಇದೆ, ನನ್ನ ಹತ್ತಿರ ಶಕ್ತಿನೇ ಇಲ್ಲ ಎನ್ನುತ್ತಾನೆ. ಅವನ ಈ ಮಾತಿಗೆ ಗೆಳೆಯ ನಗುತ್ತಾ, ನಿನಗೆ ನಾನು ಒಂದು ಕಥೆಯನ್ನು ಹೇಳ್ತೀನಿ. ರಾಮಕೃಷ್ಣರು ತಮ್ಮ ಶಿಷ್ಯನಿಗೆ ಹೇಳಿದ್ದು, ಗಮನವಿಟ್ಟು ಕೇಳು. ಒಮ್ಮೆ ಮೀನುಗಾರನ ಬಲೆಯಲ್ಲಿ ದೊಡ್ಡ ದೊಡ್ಡ ಮೀನುಗಳು ಬಲೆಗೆ ಸಿಕ್ಕಿ ಹಾಕೊಳ್ತವೆ. ಮೀನುಗಾರನು ಅವುಗಳನ್ನು ದಡದಲ್ಲಿ ಸುರಿತಾನೆ. ಅಲ್ಲಿಗೆ ಹಸಿದ ಕಾಗೆಗಳು ಮೀನನ್ನು ಒತ್ತೊಯ್ಯಲಿಕ್ಕೆ ಹೊಂಚು ಹಾಕಿ ಕಾಯ್ತಾ ಇರ್ತವೆ. ಆಗಲೇ ಅದೊಂದು ಎರಗಿ ಅದರಿಂದ ಒಂದು ಮೀನನ್ನು ಎತ್ತಿಕೊಂಡು ಹಾರಿ ಹೋಗ್ಬಿಡುತ್ತೆ. ಮೀನುಗಾರ ಜಾಗೃತನಾಗಿ ಮೀನಿನ ಮೇಲೆ ಬಲೆಗಳನ್ನು ಹರಡ್ತಾನೆ. ಮೊದಲೇ ಕಾಗೆಗಳು ಹಸಿವಿನಿಂದ ಪರದಾಡ್ತಾ ಇರ್ತವೆ. ಮೀನು ಸಿಗದ ಕಾರಣ ಅವು ಆ ಹದ್ದನ್ನು ಫಾಲೋ ಮಾಡೋಕೆ ಶುರು ಮಾಡ್ತವೆ. ಈಗ ಮೀನನ್ನು ಕಾಪಾಡಲು ಹದ್ದು ವಿರುದ್ಧ ದಿಕ್ಕಿನಲ್ಲಿ ಹಾರೋಕೆ ಶುರು ಮಾಡುತ್ತೆ. ಆದರೆ ಕಾಗೆಗಳು ಅಲ್ಲಿಯೂ ಬಿಡಲ್ಲ. ಮತ್ತದು ತನಗೆ ತೋಚಿದ ದಿಕ್ಕಿನಲ್ಲಿ ಹಾರೋಕೆ ಹೋಗುತ್ತೆ. ಆದರೆ ಹಸಿದ ಕಾಗೆಗಳು ಬಿಡೋದೇ ಇಲ್ಲ. ಹದ್ದಿಗೆ ಮೀನನ್ನು ತಿನ್ನೋದಕ್ಕಿಂತ ಅದನ್ನು ಕಾಪಾಡಿಕೊಳ್ಳುವುದೇ ಮುಖ್ಯವಾಗ್ಬಿಡುತ್ತೆ. ಅದು ಕಾಗೆಗಳ ಕೈಗೆ ಸಿಗದೆ ಹಾರಾಡಿ 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 ಸುಸ್ತಾಗ್ಬಿಡುತ್ತೆ. ಹೀಗೆ ಹಾರಿ ತಪ್ಪಿಸಿಕೊಳ್ಳುವ ಭರದಲ್ಲಿ ಅದರ ಕೊಕ್ಕಲ್ಲಿ ಕಚ್ಚಿಕೊಂಡಿದ್ದ ಮೀನು ಬಿದ್ದೇ ಹೋಯ್ತು. ಕಾಗೆಗಳೆಲ್ಲವೂ ಅದನ್ನು ಬಿಟ್ಟು ಮೀನಿನತ್ತ ಧಾವಿಸ್ತವೆ. ಸುಸ್ತಾದ ಹದ್ದು ಒಂದೆಡೆ ಕುಳಿತು, ಹಬ್ಬ, ಈ ಅನಿಷ್ಟ ಮೀನಿನಿಂದ ಇವತ್ತು ನಾನು ಎಷ್ಟೆಲ್ಲ ಶ್ರಮ ಪಡಬೇಕಾಯ್ತು. ಸದ್ಯ ಅದು ನನ್ನ ಕೊಕ್ಕಿಂದ ಜಾರಿ ಬಿದ್ದಿದ್ದೇ ಒಳ್ಳೆಯದಾಯ್ತು. ಈಗ ನಾನು ಎಷ್ಟು ನಿರಾಳವಾದೆ ಅಂತ ಅನ್ಕೊಳ್ಳುತ್ತೆ. ಕಥೆಯನ್ನು ಕೇಳುತ್ತಿದ್ದ ವ್ಯಕ್ತಿ ತಕ್ಷಣ ಪ್ರತಿಕ್ರಿಯಿಸಿ, ಮೂರ್ಖ ಹದ್ದು ಎಂದ. ಅದ್ಯಾಕೆ ಮೂರ್ಖ ಹದ್ದಾಗುತ್ತೆ? ಕಾಗೆಗಳಿಂದ ತಪ್ಪಿಸಿಕೊಂಡಿತಲ್ಲವೇ ಎಂದು ಗೆಳೆಯ ಹೇಳ್ತಾನೆ. ಅದಕ್ಕೆ ವ್ಯಕ್ತಿ ದೃಢವಾಗಿ ಹೇಳ್ತಾನೆ, ಕಷ್ಟಪಟ್ಟು ಗಳಿಸಿದ್ದ